ಪರಿಷತ್ನಲ್ಲಿ ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರು ಪಾರ್ಟಿಗಳ ಲೆಕ್ಕಾಚಾರ ಏನು ಅನ್ನೋದನ್ನ ಸುಲಭವಾಗಿ ಹೇಳ್ಬಿಡ್ತೀವಿ ನೋಡಿ. ವಿಧಾನ ಪರಿಷತ್ನಲ್ಲಿ ಸದ್ಯಕ್ಕೆ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ವೀಕ್ಷಕರೇ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 29 ಮತಗಳು ಬೇಕಾಗುತ್ತೆ. ಅಂದ್ರೆ 29 ಶಾಸಕರು ವೋಟ್ ಮಾಡಬೇಕು. ಕಾಂಗ್ರೆಸ್ನ ಸಂಖ್ಯಾಬಲ ಎಷ್ಟಿದೆ ಸದ್ಯ ಹೌಸ್ ಅಲ್ಲಿ? 138 ಇದೆ. ಇದು ಪಕ್ಷೇತರರು ಸೇರಿಕೊಂಡು ಎಷ್ಟು? 138. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ 4 ಗೆಲುವಿಗೆ 112 ಮತಗಳು ಬೇಕಾಗುತ್ತೆ. 4 ಜನ ಗೆಲ್ಲಬೇಕು ಅಂತಂದ್ರೆ ಅವರು 5ನೇ ಕ್ಯಾಂಡಿಡೇಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 4 ಅಭ್ಯರ್ಥಿಗಳ ಗೆಲುವು ಬಹಳ ಸುಲಭ, ಗೆದ್ದು ಬಿಡ್ತಾರೆ. ಇನ್ನು ಒಂದು ಕ್ಯಾಂಡಿಡೇಟ್ 5ನೇ ಕ್ಯಾಂಡಿಡೇಟ್ ಅನ್ನು ಹಾಕಿದಾರಲ್ಲ, ಆ ಗೆಲುವಿಗೆ ಸ್ವಲ್ಪ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಅಂದ್ರೆ ಈ 4 ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ನಲ್ಲಿ ಉಳಿಯೋದು ಎಷ್ಟು ಮತ ಅಂತಂದ್ರೆ 26 ಶಾಸಕರ ಮತಗಳು ಉಳಿಯುತ್ತೆ. ಅಲ್ಲಿಗೆ ಇನ್ನು 3 ಬೇಕಾಗುತ್ತೆ. ಸೊ 26 ಶಾಸಕರ ಜೊತೆಗೆ 3 ಬಿಜೆಪಿ ಉಚ್ಚಾಟಿತರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆ ಮತಗಳನ್ನು ತಗೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಯಾರು? ಎಸ್ ಟಿ ಸೋಮಶೇಖರ್ ಇದ್ದಾರೆ, ಶಿವರಾಮ್ ಹೆಬ್ಬಾರ್ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವರ 3 ಮತಗಳನ್ನ ಇವರು ತಗೊಳ್ಳುವ ಪ್ರಯತ್ನ ಮಾಡಬಹುದು. ಇನ್ನ ಕಾಂಗ್ರೆಸ್ 5ನೇ ಅಭ್ಯರ್ಥಿಯ ಗೆಲುವಿಗೆ 29 ಮತಗಳು ಸಿಗುತ್ತೆ. ಅವರು ಉಳಿದಿರೋದು 26 ಪ್ಲಸ್ ಈ 3 ಅಲ್ಲಿಗೆ ಹೋದರೆ. ಈ ಕಡೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ, ಬಿಜೆಪಿಯಲ್ಲಿ ಒಟ್ಟು 63 ಶಾಸಕರ ಮತ ಇದೆ ವೀಕ್ಷಕರೇ, 63 ಇದೆ. 2 ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ 58 ಮತಗಳು ಬೇಕಾಗುತ್ತೆ. ಅಲ್ಲಿ ಇನ್ನೆಷ್ಟು ಉಳಿಯಿತು? 5 ಉಳಿಯಿತು. ಬಿಜೆಪಿಯಿಂದ 2 ಅಭ್ಯರ್ಥಿಗಳ ಗೆಲುವು ಸುಲಭ ಆಗುತ್ತೆ. ಈ ಕಡೆ ಜೆಡಿಎಸ್ನವ್ರ ವಿಚಾರಕ್ಕೆ ಬಂದ್ರೆ ಅವ್ರ ಹತ್ರ 17 ಇದೆ, ಪ್ಲಸ್ ಈ ಜಿಟಿ ದೇವೇಗೌಡರು ಸೇರಿದ್ರೆ 18 ಮತಗಳಾಗುತ್ತೆ. ಬಿಜೆಪಿಯಲ್ಲಿ ಉಳಿಯುವಂತ ಮತಗಳು ಎಷ್ಟು? 5. ಅವರು 2 ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಿ ಇನ್ನ 5 ಮತಗಳು ಬಿಜೆಪಿಯಲ್ಲಿ ಉಳಿಯುತ್ತೆ. ಈ ಕಡೆ ಜೆಡಿಎಸ್ನವ್ರದ್ದು ಎಷ್ಟು ಉಳಿಯುತ್ತೆ? 18 ಪ್ಲಸ್ 5 ಎಷ್ಟು? 23 ಮತಗಳು ಉಳಿದ್ರು ಇನ್ನೂ 6 ಮತಗಳು ಬೇಕಾಗುತ್ತಲ್ಲ. ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ 6 ಮತಗಳ ಕೊರತೆ ಆಗುತ್ತೆ. ಇದನ್ನ ಹೇಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರ ಹಾಕಿ ರಣತಂತ್ರ ರೂಪಿಸಿ ಆ 6 ಮತಗಳನ್ನ ತಮ್ಮ ಕ್ಯಾಂಡಿಡೇಟ್ಗೆ ಬೀಳಿಸ್ತಾರೆ? ಅದು ಪ್ರಶ್ನೆ ಆಗುತ್ತೆ. ಸೊ ಈಗ ಜೆಡಿಎಸ್ನವ್ರು ಏನಾದ್ರೂ ಮತ್ತೊಂದು ಕ್ಯಾಂಡಿಡೇಟ್ ಅನ್ನ ಹಾಕ್ಬಿಟ್ರು ಅಂತಂದ್ರೆ, ತಮ್ಮ ಕ್ಯಾಂಡಿಡೇಟ್ ನ ಅಖಾಡಕ್ಕೆ ಇಳಿಸಿದ್ರೆ, ಅಲ್ಲಿ ಕಾಂಗ್ರೆಸ್ನವರಿಗೆ 5ನೇ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈ ಕಡೆ ಬಿಜೆಪಿಯವರು 2 ಗೆಲ್ಲಿಸ್ತಾರೆ. ಜೆಡಿಎಸ್ನಿಂದ 3ನೇ ಕ್ಯಾಂಡಿಡೇಟ್ ಅಖಾಡಕ್ಕೆ ಇಳಿದ್ರೆ ಅವರಿಬ್ಬರೂ ಸೇರ್ಕೊಂಡು ವೋಟ್ ಮಾಡಿದ್ರು ಕೂಡ ಇನ್ನೂ 6 ಮತಗಳು ಬೇಕಾಗುತ್ತೆ ಜೆಡಿಎಸ್ ಕ್ಯಾಂಡಿಡೇಟ್ಗೆ. ಆ 6 ಮತಗಳನ್ನ ಎಲ್ಲಿಂದ ತಗೊಂಡ್ಬರ್ತಾರೆ, ಯಾರಿಂದ ಹಾಕಿಸ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್